ಸಾಲು ಸಾಲಾಗಿ ನಿಂತ ನೆರಳ ನವಿಲುಗರಿಗಳೇ ಮಹಾಮಾತೆ ಸಾಲು ಮರದ ಜನ್ಮ ಜಾತೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ನಮ್ಮೆಲ್ಲರ ಉಸಿರಿನ ಜನನಿ ಜಗನ್ಮಾತೆ ತಲೆದೂಗಿಸಿ ತಳಿರುಗಳೇ ರೆಂಬೆ ಕೊಂಬೆಗಳೇ ಹಕ್ಕಿಗಳೇ ಗಿಳಿ ಕೋಗಿಲೆ ಚುಕ್ಕಿ ಚಂದ್ರ ತಾರೆಗಳೇ ಹುಟ್ಟಿದಂತಹ ಒಬ್ಬ ಸಣ್ಣ ಒಂದು ಕುಟುಂಬದ ಹೆಣ್ಣುಮಗಳು ವಿವಾಹವಾಗಿ ಹೋಗಿದ್ದು ಮೊದಲು ರಾಮನಗರ ಜಿಲ್ಲೆಯಲ್ಲಿದ್ದಂತ ಹುಲಿಕಲ್ಗೆ. ಪತಿ ಪತ್ನಿ ಅನ್ಯೂನ್ಯವಾಗಿದ್ದಂತ ಸಂದರ್ಭ ಆಗ ಶುರು ಮಾಡಿದ್ರು. ಬಂಜೆ ಅಂತ ಎಲ್ಲಿ ಬಂತು ಒಂದು ಅಪವಾದ, ಆಗ ಅವ್ರಿಗೆ ಕೈ ಜೋಡಿಸಿದವರು ಪತಿ. ನಾವು ಯಾರು ಆ ಅಪವಾದವನ್ನ ಮೀರ್ಲೇಬೇಕು, ಆ ಅಪವಾದಕ್ಕೆ ನೀನು ಭಾಜನ ಅಲ್ಲ ಅಂತೇಳಿ ತಮ್ಮ ಪತ್ನಿಯನ್ನ ಕರೆದುಕೊಂಡು ಹೋಗಿ ಸಾಲು ಮರಗಳನ್ನ ನೆಟ್ಟು ಕೈಯಲ್ಲಿ ಒಂದಷ್ಟು ಬಿಂದಿಗೆಗಳನ್ನ ಒತ್ಕೊಂಡು ಗಂಡ ಹೆಂಡತಿ ಇಬ್ರು ಆ ಸಾಲು ಮರಗಳನ್ನ ಸಾಕಿ, ನನಗೆ ಇವರೇ ಮಕ್ಕಳು, ನನಗೆ ಮಕ್ಕಳು ಅಂದ್ರೆ ಬೇಡ, ಆಯ್ತು ನಮ್ಗೆ ಇವರೇ ಮಕ್ಕಳು, ಇವರೇ ನನಗೆ ಕೊನೆ ತನಕ ಅನ್ನುವಂತಹ ಒಂದು ದಿಟ್ಟತನವನ್ನ ತೋರಿದಂಥವ್ರು ಸಾಲು ಮರದ ತಿಮ್ಮಕ್ಕನವರ ಪತಿ. ಹೀಗೆ ಶುರುವಾದಂತಹ ಅವರ ಅನ್ಯೂನ್ಯವಾದ ದಾಂಪತ್ಯ ಕೊನೆಗೆ ನೂರಾರು ಮರಗಳನ್ನ ಇವತ್ತು ಸಾಲು ಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಎಲ್ಲ ಕಡೆ ನಾವು ಕಾಣ್ತಾ ಇದ್ದೀವಿ. ಸಾಲು ಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಸಾಕಷ್ಟು ಜನ ಕೈ ಜೋಡಿಸಿ ಹಸಿರು ಬೆಳೆಸ್ತಾ ಇದ್ದಾರೆ, ಹಸಿರನ್ನ ಉಳಿಸ್ತಾ ಇದ್ದಾರೆ. ಇವತ್ತು ಸಾಲು ಮರದ ತಿಮ್ಮಕ್ಕ ಬರೀ ತಿಮ್ಮಕ್ಕನವರು ಅಷ್ಟೇ ಅಲ್ಲ, ಅವರ ಜೊತೆಗೆ ಅದು ಒಂದು ಅವಿನಾಭಾವ ಸಂಬಂಧ. ಸಾಲು ಮರದ ತಿಮ್ಮಕ್ಕನವರು ವೃಕ್ಷಮಾತೆಯವರು ಅಂದ್ರೆ ಅವ್ರಿಗೆ ಬರ್ತಾ ಇರುವಂತ ಟೈಟಲ್ಸ್ ಇದೆಯಲ್ಲ, ಆ ತಾಯಿ, ಆ ಮಹಾತಾಯಿಯನ್ನ ನೋಡ್ತಾ ಇದ್ರೇನೆ ನಮ್ಗೆ ಏನೋ ಒಂದು ಸಂಚಲನ, ಶಕ್ತಿಯ ಸಂಚಲನ ಅನ್ನುವಂತೆ, ಯಾವಾಗ್ಲೂ ಒಂದು ಕಳಕಳೆಯಿಂದ ಕೂಡಿರುವಂತಹ ಒಂದು ಭಾವ. ಯಾರೇ ಬರ್ಲಿ, ಯಾರಿಗೂ ಪರಿಚಯ ಇದ್ದವರೇ ಎದುರು ಸಿಗಲ್ಲ, ಆದ್ರೆ ಯಾರೇ ಒಂದು ಅಪರಿಚಿತರು ಬಂದ್ರೂ ಸಹ ಅವ್ರನ್ನ ನಮ್ಮವರು, ಅವರು ನಮ್ಮವರೇ, ನನ್ನ ಮಗಳ ಸಮಾನ, ನನ್ನ ಮಗನ ಸಮಾನ, ನನ್ನ ಮೊಮ್ಮಕ್ಕಳ ಸಮಾನ ಅಂತ ಹೇಳಿ ಅವ್ರನ್ನ ಕಂಡು ಕರೆದು ಮನೇಲಿ ಏನಿದೆಯೋ ಅದನ್ನ ಕೊಟ್ಟು, ಇಲ್ಲ ಅಂದ್ರೆ ಅಡುಗೆ ಮಾಡಿ ಬಡಿಸುವಂತಹ ಒಂದು ತಾಯಿ ಜೀವ ಇದೆಯಲ್ಲ, ಅದು ಕಣ್ರಿ ನಮ್ಮ ಸಾಲು ಮರದ ತಿಮ್ಮಕ್ಕ ಅಂತಂದ್ರೆ. ನಾನು ಅವರನ್ನ ಮೊಟ್ಟ ಮೊದಲು ಭೇಟಿಯಾಗಿದ್ದು 2010ರಲ್ಲಿ ಅಂತ 10-11ರಲ್ಲಿ ಅವ್ರನ್ನ ಮೊಟ್ಟ ಮೊದಲ ಸಾರಿ ಭೇಟಿಯಾದಾಗ ನನ್ನ ಮಗಳೇ ಬಂದಂಗಾಯ್ತು ಅಂದ್ಬಿಟ್ರು. ಬದುಕಿನ ಏಳು ಬೀಳುಗಳನ್ನ ಎದುರಿಸಲಾರದೆ ನರಳ್ತಾ ಇರೋ ಇವತ್ತಿನ ಹೆಣ್ಣು ಮಕ್ಕಳು ನಮ್ಮ ಸಾಲು ಮರದ ತಿಮ್ಮಕ್ಕನವರ ಬದುಕಿನ ಯಶೋಗಾಥೆಯನ್ನ ಕೇಳಬೇಕು. ಈ ಮರಗಳೊಂದಿಗೆ ಅವರಿಗೆ ಇದ್ದಂತಹ ಅವಿನಾಭಾವ ಸಂಬಂಧ ಏನಿತ್ತು, ಅದು ಅವರನ್ನ ಇವತ್ತಿಗೂ ನಮ್ಮ ನಡುವೆ ಅವ್ರನ್ನ ಕಳೆದು ಒಬ್ಬ ದೊಡ್ಡ ಸಾಧಕರನ್ನಾಗಿ ನಿಲ್ಲಿಸಿದೆ. ಅದಕ್ಕೆ ಎಲ್ಲರ ಒಂದು ಶಕ್ತಿ, ಪ್ರೇರಣೆ ನಿಜವಾಗ್ಲೂ ಅವ್ರು ಆಗಿದ್ದಾರೆ. ವೀಕ್ಷಕರೇ, ಅವರು ಇವತ್ತು ಇಲ್ಲ ಅನ್ನೋದು ನಿಜವಾಗ್ಲೂ ಅದು ತಪ್ಪಾಗತ್ತೆ. ಅವರು ಇದ್ದಾರೆ, ಅವ್ರು ನಮ್ಮ ಜೊತೆಗೆ ಇದ್ದಾರೆ. ನಾವು ಇನ್ನಷ್ಟು ಪರಿಸರ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆಯಾಗಿದ್ದಾರೆ. ಅವರ ಹೆಸರು ಚಿರಪರಿಚಿತ, ಆದರೆ ಅವರ ಹೆಸರನ್ನ ದುರುಪಯೋಗಪಡಿಸ್ಕೊಂಡು ಅವರಿಗೆ ಗೊತ್ತಿಲ್ಲದಾಗೆ ಅವರ ಹೆಸರಿನಲ್ಲಿ ಸಾಕಷ್ಟು ಸಂಸ್ಥೆಗಳನ್ನ ಕಟ್ಕೊಂಡವರಿದ್ರು, ಪುಸ್ತಕಗಳನ್ನ ಬರೆದವರಿದ್ರು, ಡಾಕ್ಯುಮೆಂಟ್ರಿಗಳನ್ನ ಮಾಡಿದವರಿದ್ರು, ಹಣ ಮಾಡಿದವರಿದ್ರು. ಆದ್ರೆ ಉಮೇಶ್ ಅವರೇ, ನಿಜವಾಗ್ಲೂ ಅವರಿಗೆ ಹಣ ಸಿಗ್ತಾ ಇತ್ತ? ನಮ್ಮ ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಏನು ಬೇರೆ ಬೇರೆಯವರೆಲ್ಲ ಕೆಲಸ ಮಾಡ್ತಾ ಇದ್ರು? ಇಲ್ಲ, ಬಹುತೇಕ ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಸಾಕಷ್ಟು ದುರ್ಬಳಕೆ ಮಾಡಿಬಿಟ್ಟಿದ್ರು. ನಾನು ಬರೋಕ್ಕೆ ಮೊದಲೇ ತಮಗೆಲ್ಲ ರಾಜ್ಯಕ್ಕೆಲ್ಲ ಗೊತ್ತು, ಅದು ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ, ಅದರಲ್ಲೆಲ್ಲ ಅವ್ರ ಬಗ್ಗೆ ಎಲ್ಲ ಪ್ರಸಾರ ಆಗ್ಬಿಟ್ಟಿತ್ತು. ಅಂದರೆ ಆ ಥರ ಅಜ್ಜಿನ ಶೋಷಣೆ ಮಾಡಿಬಿಟ್ಟಿದ್ರು. ನಾನು ಬಂದ್ಮೇಲೆ ಅದಕ್ಕೆಲ್ಲ ಕಡಿವಾಣ ಹಾಕಕ್ಕೆ ಶುರುವಾಯಿತು. ಹೌದು, ಏನಿದ್ರು ಸಮಾಜದ ಮುಂದೆ ಅದು ಮುಚ್ಚುಮರೆ ಎಲ್ಲ ಇಲ್ಲ. ನಮಗೆ ಲಾಸ್ಟ್ ಇಯರ್ ಒಬ್ರು, ಈಗ ಒಂದು 5 years ಎಲ್ಲ ಹೇಳಿದ್ರು, ನಿಮ್ಗೊಂದು 5 ಕೋಟಿ ದುಡ್ಡು ಕೊಡ್ತೀವಿ, ನೀವು ಫಂಡ್ ರೈಸ್ ಮಾಡಕ್ ನಮ್ಗೆ ಅವಕಾಶ ಮಾಡಿಕೊಡಿ, ನಿಮಗೆ ಕೊಡ್ತೀವಿ ಅಂದ್ರು. ನಾನು ಅಜ್ಜಿಗೆ ಹೇಳಿದೆ, ಬೇಡ ಅಜ್ಜಿ, ನಮಗೆ ಅದರ ಅಗತ್ಯ ಇಲ್ಲ, ಬೇಡ ಅಂತ ಹೇಳಿದೆ. ಅಜ್ಜಿನೂ ಬೇಡ ಅಂತ ಹೇಳಿದ್ರು. ಅಂದ್ರೆ ಅಜ್ಜಿ ಹೆಸರಿನಲ್ಲಿ ಅವರೊಂದು ಅಷ್ಟು ಕೋಟಿಗಳನ್ನ ಮಾಡ್ಬಿಡೋದು, ಅದ್ರಲ್ಲಿ ನಿಮಗೆ ಒಂದಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ನಾನು ಹೇಳಿದೆ, ಇಲ್ಲ ಅಜ್ಜಿ, ಸರ್ಕಾರಕ್ಕೆ ಕೇಳೋಣ, ನಮ್ಗೇನಾದ್ರು ಬೇಕಂದ್ರೆ ಸರ್ಕಾರಕ್ಕೆ ಕೇಳೋಣ. ಸರ್ಕಾರ ಇದೆ, ಜನ ಇದ್ದಾರೆ, ನಾವು ಈ ತರ ಎಲ್ಲ ಮಾಡಿ ನಾಳೆ ಸುಮ್ಮನೆ ನಮ್ಮ ಸಮಸ್ಯೆಗೆ ಎಲ್ಲ ಆಗ್ಬಾರ್ದು, ಬೇಡ ಅಂತ ಹೇಳಿದೆ. ಆಮೇಲೆ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರ ಸಿನಿಮಾಗಳನ್ನ ಮಾಡಕ್ ಹೋಗೋದು, ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಹೆಸರಲ್ಲಿ ಇನ್ನೇನೋ ಮಾಡೋದು, ಅವ್ರಿಗೆ ಗೊತ್ತಿಲ್ಲದೆ ಅಜ್ಜಿ ಲೈಫ್ ಹಿಸ್ಟ್ರಿ ಬರೆಯೋದು.
ಹಣ ಲೂಟಿ ಮಾಡ್ಕೊಂಡು. ನಮಗೇನು ನನಗೇನು ಕಾಗಕ್ಕ ಗೂಬಕ್ಕನ ಕತೆ ಹೆಂಗ್ ಬೇಕಂಗ್ ಬರೆಯೋದು, ಅದೆಲ್ಲ ಅವ್ರಿಗೆ ತುಂಬಾ ಬೇಸರಾಗಿ ಸಾಕಷ್ಟು ಕಾನೂನು ಕ್ರಮನೂ ಜರುಗಿಸಿದೀವಿ. ಯಾವಾಗ ಯಾಕಿದು ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಉಮೇಶ ತಿಮ್ಮಕ್ಕ ಕೆಟ್ಟವರು, ಇಲ್ಲಪ್ಪ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಮಾಡಿ ಅಂದ್ರೆ ತುಂಬಾ ಒಳ್ಳೆಯವರು, ಇಲ್ಲ ಇದು ತಪ್ಪು ಮಾಡಿರೋದು, ನೀವು ಸರಿಯಾದ ದಾರಿಲಿ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲೊಂದ್ 4 ಜನ ಶತ್ರುಗಳು ಉಟ್ಕೊಂಡ್ರು. ಆತರ ಸಾಕಷ್ಟು ಸವಾಲುಗಳನ್ನ ನೀವು ಅವ್ರ ಜೊತೆಗೆ ಇದ್ದಾಗ ಎದುರಿಸಿದ್ರಿ ಅನ್ನೋದು ನಾವು. ಹೌದು ಸವಾಲ್ ಅಂದ್ರೆ ಅದ್ ಹೇಳಂಗಿಲ್ಲ ಬಿಡಿ. ನಾನು ಇವಾಗ ಕುತ್ಕೊಂಡು ಯೋಚನೆ ಮಾಡಿದ್ರೆ ಈ ವಯಸ್ಸಲ್ಲಿ ನಾನು ಇಷ್ಟೆಲ್ಲ ನಿಭಾಯಿಸಿದ್ನ ಅಂತ ಇವಾಗ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ನನಗೆ ಕರೆಕ್ಟಾಗಿ ಚಡ್ಡಿನೇ ಹಾಕೋಣಕ್ ಬರ್ದಿರೋ ವಯಸ್ಸಲ್ಲಿ ನಾನು ಅಜ್ಜಿ ಹತ್ರ ಬಂದಿತ್ತು. 7ನೇ ತರಗತಿ ವಿದ್ಯಾರ್ಥಿ. ಅವಾಗ್ಲೇ ಅಷ್ಟೆಲ್ಲ ಸಮಸ್ಯೆಗಳು ಎಲ್ಲ ದುರುಪಯೋಗ ಪಡಿಸ್ಕೊಂತ ಇದ್ರು. ಅಜ್ಜಿನ ಕರ್ಕೊಂಡು ಹೋಗೋದು, ವೇದಿಕೆ ಮೇಲೆ ಅಜ್ಜಿಗೆ 5 ಲಕ್ಷ ಕೊಡ್ತಾ ಇದೀವಿ ಅನ್ನೋದು, ಅಜ್ಜಿಗೆ 5,000 ಕೊಡ್ತಾ ಇರ್ಲಿಲ್ಲ, ಅದು ದೊಡ್ಡ ಸುದ್ದಿ ಆಗ್ಬಿಡೋದು. ಆಮೇಲೆ ಅಜ್ಜಿಗೆ 10 ಎಕರೆ ಜಮೀನು ಕೊಟ್ಟು, ಅಜ್ಜಿಗೆ ಅದು ಕೊಟ್ಟು, ಅಜ್ಜಿಗೆ ಇದು ಕೊಟ್ಟು, ಅದು ಪತ್ರಿಕೆಯವ್ರು ಅಲ್ಲಿ ಘೋಷಣೆ ಮಾಡಿದಾಗ ಬರೀತಾರೆ. ಜನ ಏನನ್ಕ ಓ ಅಜ್ಜಿಗೆ ಏನೋ ಸಿಕ್ಬಿಟ್ಟಿದೆ, ಓ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದೆ, ಈ ತರ ಎಲ್ಲ ತಪ್ಪು ಸಂದೇಶಗಳು ಹೋಗಕ್ಕಾಯ್ತು. ಆಮೇಲೆ ಒಂದ್ಸರಿ ವಿಜಯಲಕ್ಷ್ಮಿ ಶಿಬ್ರೂರ್ ಅವರು ಬಹಳ ಇದ್ರ ಬಗ್ಗೆ ಒಂದು ಸುದ್ದಿ ಮಾಡಿದ್ರು. ಅವರು ಸುವರ್ಣದಲ್ಲಿದ್ರು ಅನ್ಸುತ್ತೆ. ಅವಾಗ ಅವರು ನಮಗೆ ಗೊತ್ತಿಲ್ಲ, ಫುಲ್ಲು ಎಲ್ಲ ಜಾಲಾಡ್ಬಿಟ್ಟಿದ್ದಾರೆ ಏನಾರು ಇದೆಯಾ ಅಂತ ಹೇಳಿ. ಜಾಲಾಡಿ ಹುಲಿಕಲ್ಲು, ರಾಮನಗರ, ಬೇಲೂರು ಎಲ್ಲ ಕಡೆ ಜಾಲಾಡ್ಸ್ಬಿಟ್ಟಿದ್ದಾರೆ. ಆಮೇಲೆ ಲಾಸ್ಟಿಗೆ ನಮ್ಮ ಮನೆಗೆ ಬಂದ್ರು, ಉಮೇಶ್ ಅವರೇ, ಅಜ್ಜಿಯವರೇ, ನಿಮ್ ಬಗ್ಗೆ ಏನೇನೋ ಜನ ಹೇಳ್ತಾರೆ, ನಾನೆಲ್ಲ ಅಕ್ಕನ ಜಾಲಾಡ್ಸಿರು ಏನು ಸಿಗ್ನಿಲ್ಲ, ಎಷ್ಟು ಗೌರವಿತವಾಗಿ ಜೀವನ ನಡೆಸ್ತಿದ್ದೀರಾ ಅಂತ ಹೇಳಿ ಅವರು ಯಾರು ಅವ್ರಿಗೆ ಎತ್ಸಿದ್ರು ಅವ್ರ ವಿರುದ್ಧ ಒಂದು ಸುದ್ದಿ ಮಾಡಿದ್ರು. ಎಲ್ಲ ಓಡಾಡ್ಬಿಟ್ಟು ಸುದ್ದಿ ಒಂದು ಗೊತ್ತಾಯ್ತು. ಆರ್ಥಿಕ ಸಂಕಷ್ಟಗಳನ್ನು ಸಾಕಷ್ಟು ಅವ್ರ ಕೊನೆವರೆಗೂ ಬಿಡ್ಲೇ ಇಲ್ಲ. ಆರ್ಥಿಕ ಸಂಕಷ್ಟಗಳು ಅಜ್ಜಿಯವ್ರನ್ನ, ಯಾಕಂದ್ರೆ ಮೊದಲನೇ ಸಲ ನೀವು ಭೇಟಿ ಮಾಡಕ್ ಬಂದಾಗ್ಲೂ ಅವ್ರ ಹತ್ರ ಔಷಧಿ ಇರ್ಲಿಲ್ಲ, ಅದ್ರ ಅನಾರೋಗ್ಯ ಇತ್ತು. ಸೊ ಅದು ಕಂಟಿನ್ಯೂಸ್ ಆಗ್ತಾ ಬಂತು. ಈ ಆರ್ಥಿಕ ಸಂಕಷ್ಟಗಳನ್ನ ಅವರು ಯಾಕೆ ಅವ್ರಿಗೆ ಸರಿಯಾದ ರೀತಿಲಿ ಈಗ ಪ್ರಶಸ್ತಿ ಘೋಷಣೆ ಆದದ್ದು ಸಿಗ್ತಾ ಇರ್ಲಿಲ್ಲ, ಈ ತರದ್ದೆಲ್ಲ ಹೇಗೆ? ಯಾಕಂದ್ರೆ ಅವಾಗೆಲ್ಲ ರಾಜ್ಯ ಪ್ರಶಸ್ತಿ ಕೊಟ್ಟಾಗ ಇಲ್ಲ 10,000 ಕೊಟ್ಟಿರ್ತಾರೆ, ರಾಜ್ಯೋತ್ಸವ ಇದ್ದಾಗ ಅಜ್ಜಿ ಕೊಟ್ಟಾಗ 10,000, ಏನ್ ಮಾಡಕ್ಕಾಗುತ್ತೆ ಹೇಳಿ. ಹಂಗೆ ಏನೋ ಅಂತಹ ದೊಡ್ಡ ಪ್ರಶಸ್ತಿಗಳು, ಅಂತಹ ದೊಡ್ಡ ಮಟ್ಟದ ದುಡ್ಡು ಯಾವುದು ಅಜ್ಜಿಗೆ ಬಂದಿರಲಿಲ್ಲ. ಅನಂತರ ತುಂಬಾ ಆರ್ಥಿಕ ಸಂಕಷ್ಟ ಆಗ್ತಾನೆ ಇತ್ತು. ಆದ್ರೂ ನಾನು ಒಂದು ನಿರ್ಧಾರ ಮಾಡಿದ್ದೆ ಅವಾಗ್ಲೇ. ಸಾಲುಮರ ತಿಮ್ಮಕ್ಕ ಅವರು ಒಬ್ರ ಮನೇಲಿ ಜೀತಕ್ಕಿದ್ದು ಕೂಲಿ ಕೆಲಸ ಮಾಡಿ, ಅರ್ಧ ದಿನ ಕೂಲಿ ಕೆಲಸ ಮಾಡಿ, ಅರ್ಧ ದಿನ ಮರ ನೆಟ್ಟಾಗ್ಲೂ ಯಾರ ಮನೆ ಮುಂದೆ ಹೋಗಿ ಈ ತರ ಕೈ ಚಾಚಿಲ್ಲ, ನೀಡಿದ ಜೀವ ಅದು. ಹಂಗಾಗಿ ಅವ್ರ ಮನೇಲಿ ಅವ್ರಿಗೆ ಊಟ ಇಲ್ಲ ಅಂದ್ರೆ ಅವ್ರ ಮನೇಲಿ ಇರೋದ್ನೆಲ್ಲ ಯಾರಿಗೋ ಕೊಟ್ಟು ಅವ್ರ ಅಮ್ಮನ ಕೈಲಿ ಒಡ್ಸ್ಕೊಂತ ಇದ್ರು. ಅವ್ರಿಗೆ ತಿನ್ನಕ್ಕಿಲ್ಲ ಅಂದ್ರೆ ಅವ್ರ ಅಮ್ಮ ಎಲ್ಲ ಹೋದಾಗ ಬೇರೆಯವ್ರಿಗೆ ಕೊಟ್ಟು ಇವ್ರು ಒಡ್ಸ್ಕೊಂತ. ಯಾರಾದ್ರೂ ಕೇಳಪ್ಪ ಅಂದ್ರೆ ನೀಡಿದ ಜೀವ ಯಾರಾದ್ರೂ ಬಂದ್ರು ಮನೆ ಮುಂದೆ, ಅವಾಗ ನಾನು ಅವ್ರ ಮಗನಾಗಿ, ಮಗ ಅಂತ ಜವಾಬ್ದಾರಿ ಇದ್ಮೇಲೆ ನಾನು ಎಷ್ಟೇ ಕಷ್ಟ ಆದ್ರೂ ನಿಭಾಯಿಸ್ಬೇಕು ಅಂತೇಳಿ ತುಂಬಾ ಕಷ್ಟಪಡಿ. ಇವತ್ತಿಗೂ ನೀವು ಇವಾಗೆಲ್ಲ ಬೆಳ್ತುದಿಲ್ಲೇ ಕಾಲ ಅಲ್ವಾ, ಏನು ಸುಳ್ಳು ಹೇಳಕ್ ಆಗೋದಿಲ್ಲ, ಬೆಳ್ತುದಿಲ್ಲೇ ಕಾಲ. ಇವತ್ತು ಒಬ್ರು MLA ಆಗ್ಲಿ, MP ಆಗ್ಲಿ, ಮಿನಿಸ್ಟರ್ ಆಗ್ಲಿ, ಒಬ್ರು ಬಿಲ್ಡರ್ ಆಗ್ಲಿ, ಯಾರ ಮನೆ ಬಾಗ್ಲಿಗೂ ನಾನು ಅಜ್ಜಿ ನಿಲ್ಲಿಸ್ಲಿಲ್ಲ. ಎಂತ ಪರಿಸ್ಥಿತಿ ಕಷ್ಟ ಬಂದ್ಬಿಡ್ಲಿ, ಸಾಲ ಮಾಡಿ ಬಡ್ಡಿ ಕಟ್ಟಿದೆ ಹೊರತು ಇನ್ನೊಬ್ರ ಮನೆ ಬಾಗ್ಲಿ ನಿಲ್ಲಿಸ್ಲಿಲ್ಲ ಅಂತ. ನಿಮಗೆ ತಾಯಿಯನ್ನ ನಾನು ಹೇಗ್ ನಡೆಸ್ಕೋಬೇಕು ಹಾಗೆ ನಡೆಸ್ಕೋಬೇಕು ಅನ್ನೋದು ಕೆಚ್ಚು ಬಂತು. ಹೌದು. ಹೀಗಾಗಿ ಅವರು ಎಲ್ಲೂ ಸತ ನಮ್ಗೆ ಹಣ ಬೇಕು, ನನ್ಗೆ ಅನಾರೋಗ್ಯ ಅಂತ ಹೇಳಿ ಸಾಲುಮರದ ತಿಮ್ಮಕ್ಕನವ್ರು ಕಾಣಿಸ್ಕೊಳ್ಳಿಲ್ಲ. ಅದಕ್ಕೆ ಕಾರಣ ಅವ್ರ ಮಗನೂ ಕೂಡ ಒಬ್ರು ಅನ್ನೋದನ್ನ ನಾವು ತಳ್ಳಿ ಹಾಕೋಕ್ಕಾಗೋದಿಲ್ಲ. ಇನ್ನಷ್ಟು ಮರಗಳನ್ನ ಏನು ಉಳಿಸ್ಬೋದು, ಬೆಳೆಸ್ಬೋದು, ಈ ಭೂಮಿಯನ್ನ ಹಸಿರಿನ ಒಂದು ಸ್ವರ್ಗವಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿ ನಿಜವಾಗ್ಲೂ ಒಂದು ಒಳ್ಳೆಯ ಪ್ರೇರಣೆ ಆಗುತ್ತೆ ಅನ್ನೋದು, ಎಷ್ಟು ಒಳ್ಳೆಯ ಒಂದು ಪರಿಕಲ್ಪನೆಯನ್ನ ಅವರು ಮಾಡಿಕೊಂಡು ಒಂದು ಪತ್ರವನ್ನು ನಮ್ಮ ಸರ್ಕಾರಕ್ಕೆ, ಘನ ಸರ್ಕಾರಕ್ಕೆ ಮಾಡಿದ್ದಾರೆ. ವೀಕ್ಷಕರೇ, ಇದಕ್ಕೆ ನೀವೆಲ್ಲರೂ ಸಾಥ್ ಕೊಡ್ತೀರಿ ಅಂತಂದ್ರೆ ಖಂಡಿತ ನೀವೆಲ್ಲರೂ ನಮ್ಮ ಜೊತೆಗೆ ನಿಲ್ತೀರಿ ಅಂತ ನಾವು ಭಾವಿಸ್ತೇವೆ. ಧನ್ಯವಾದಗಳು.